ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಯೋಗ ಮಾಡ್ತಾಯಿದ್ಲು. ನಾನು ಅಷ್ಟರಲ್ಲಿ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಬರೋಣ ಅಂತೇಳಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ಬಂದೆ. ಇವತ್ತು ಟಿಫನ್ನಿಗೆ ಮೆಂತೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಕ್ಕಳಿಗೆ ಹೇಗೂ ರಜಾ ಇತ್ತು, ಹಾಗಾಗಿ ನಾನು ಬಾಕ್ಸಿಗೆ ಏನು ಕೊಟ್ಟು ಕಳಿಸೋದಿರಲ್ವಲ್ಲ, ಹಾಗಾಗಿ ನಾನು ಮೆಂತೆ ಮುದ್ದೆ ಮಾಡ್ತಾಯಿದ್ದೀನಿ. ಇದು ತುಂಬ ಹೆಲ್ದಿ ಫುಡ್ಡು. ಇದನ್ನು ತಿನ್ನೋದ್ರಿಂದ ಮಕ್ಕಳಿಗೆ ಬೆಳವಣಿಗೆಗೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮೆಂತ್ಯ ತುಂಬ ಒಳ್ಳೆಯದಲ್ವ, ಬಾಡಿಗೂ ತಂಪು. ಹಾಗಾಗಿ ನಾನು ಯಾವಾಗಲಾದರೂ ರಜಾ ಇದ್ದಾಗ ನಾನು ಕಂಪಲ್ಸರಿ ಮೆಂತ್ಯ ಮುದ್ದೆ ಮಾಡ್ತೀನಿ. ಪೂರ್ವಂಗೆ ಮೆಂತ್ಯ ಮುದ್ದೆ ಅಂದರೆ ತುಂಬ ಇಷ್ಟ. ಅವಳು ಇಷ್ಟಪಟ್ಟು ತಿಂತಾಳೆ. ನನ್ನ ಮಗ ಏನು ಅಷ್ಟೊಂದು ಇಷ್ಟಪಡಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ತಿಂತಾನೆ. ಈ ಥರ ಮುದ್ದೆ ಮಾಡಿಕೊಂಡು ಅದಕ್ಕೆ ತುಪ್ಪ ಎತ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹೆಲ್ದಿನೂ ಕೂಡ. ಮಕ್ಕಳು ನಾನು ಎಲ್ಲ ತಿಂಡಿ ತಿನ್ಕೊಂಡಾಯಿತು. ಹಾಗೆಯೇ ಮಕ್ಕಳು ಅವರ ಆಟನ ಶುರು ಮಾಡ್ಕೊಂಡಿದ್ದಾರೆ. ಸೋಫಾದು ಕುಷನ್ಸ್ ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿ ಟೆಂಟ್ ಹೌಸ್ ಮಾಡ್ಕೊಂಡು ಆಟ ಆಡೋದು, ಅದಕ್ಕೆಲ್ಲ ಬೆಡ್ಶೀಟ್ ತಂದು ಮುಚ್ಚೋದು, ಈ ಥರ ಆಡ್ತಾರೆ. ಕುಷನ್ಸ್ ಎಲ್ಲ ಹಾಳು ಮಾಡ್ತೀರಾ, ತಗೋಬೇಡಿ, ಅದರಲ್ಲಿ ಟೆಂಟ್ ಹೌಸ್ ಮಾಡ್ಕೋಬೇಡಿ ಕಂಡ್ರು ಅಂದ್ರೂ ಕೇಳಲ್ಲ. ಇಲ್ಲಾಂದರೆ ನೀನು ಆಟ ಆಡಿಸು, ಕಣ್ಣೆ ಮುಚ್ಚೆ ಆಟ ಆಡಿಸು, ಅದು ಆಟ ಆಡಿಸು, ಇದು ಆಟ ಆಡಿಸು ಅಂತ ಹೇಳ್ತಾರೆ. ಹಾಗಾಗಿ ನಾನು ಏನಾದರೂ ಆಟ ಆಡ್ಕೊಳ್ಳಿ, ಆದರೆ ಎಲ್ಲ ಅದು ಎಲ್ಲೆಲ್ಲಿತ್ತೋ ಅದರಲ್ಲಿ ಎತ್ತಿಡಿ ಅಂತ ಹೇಳ್ಬಿಡ್ತೀನಿ. ಹಾಗೆಯೇ ಅವತ್ತು ತುಪ್ಪ ಕಾಯಿಸಿದ್ನಲ್ವ, ಅದು ಎಷ್ಟು ಚೆನ್ನಾಗಿ ಬಂದಿದೆ, ಮರಳಾಗಿ ನೀವೇ ನೋಡ್ತಾ ಇರ್ಬೋದು. ಹಾಗೆಯೇ ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು. ಬೆಡ್ ಸ್ಪ್ರೆಡ್ ಎಲ್ಲ ಸರಿ ಮಾಡಿಬಿಟ್ಟು, ಬಟ್ಟೆ ಎಲ್ಲ ಸ್ವಲ್ಪ ಹಾಗೆ ಬಿದ್ದಿತ್ತು. ಟವಲ್ಲು ಸ್ನಾನ ಮಾಡಿದ್ದೆಲ್ಲ ಟವಲ್ಗಳೆಲ್ಲ ಹಾಗೆ ಇದ್ವು, ಅದನ್ನೆಲ್ಲ ಹೊರಗಡೆ ಒಣಗಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಮಡಚಿ ಇಟ್ಟೆ. ತಿಂಡಿ ಎಲ್ಲ ಆದಮೇಲೆ ನಾನು ಕಿಚನಲ್ಲಿ ಇನ್ನೂ ಪಾತ್ರೆ ಏನೂ ತೊಳೆದಿರಲಿಲ್ಲ, ಏನೂ ಕೆಲಸ ಆಗಿರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಿಚನ್ ಕ್ಲೀನ್ ಮಾಡೋದೇ ತುಂಬ ಟೈಮ್ ತಾಣುತ್ತೆ. ಹಾಗಾಗಿ ನಾನು ಹೊರಗಡೆ ಎಲ್ಲ ರೂಮಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ಮಡಚಿಟ್ಟು, ಮತ್ತು ಮಕ್ಕಳು ಆ ಕಡೆ ಈ ಕಡೆ ಮಾಡಿರ್ತಾರಲ್ವ ಏನಾದ್ರೂ ವಸ್ತುಗಳನ್ನ, ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಬಂದು ಆಮೇಲೆ ನಾನು ಕಿಚನೆಲ್ಲ ಕ್ಲೀನ್ ಮಾಡೋಕ್ಕೆ ಇಟ್ಕೊತೀನಿ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಮಾಡಬೇಕು, ರೈಸ್ ಮಾಡಬೇಕು, ಅಂಬಲಿ ಎಲ್ಲ ಮಾಡಬೇಕು. ಹಾಗೆಯೇ ಇನ್ನೂ ಏನೂ ಅಡುಗೆ ಏನೂ ಆಗಿರಲಿಲ್ಲ. ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ. ಹಾಗೆಯೇ ನಾನು ನಿನ್ನೆ ಮೆಂತ್ಯ ಸೊಪ್ಪು ತಗೊಂಡಿದ್ದೆ. ಅದಕ್ಕೆ ಇವತ್ತು ಮೆಂತ್ಯ ಸೊಪ್ಪಿಂದು ಸಾಂಬಾರು ಮಾಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ಮಗ ಏನಾದರೂ ತಿನ್ನೋಕ್ಕೆ ಕೇಳ್ತಾನೆ ಇರ್ತಾನೆ. ಅದಕ್ಕೆ ಅವನಿಗೆ ಸೌತೆಕಾಯಿ ಮತ್ತು ಆ್ಯಪಲೆಲ್ಲ ನಾನು ಕಟ್ ಮಾಡಿಕೊಡ್ತಾ ಇದ್ದೆ. ಪಾತ್ರೆ ತೊಳೆದಿದ್ದು, ನೆಲ ಒರೆಸಿದ್ದು ಎಲ್ಲ ಆಯಿತು. ಇನ್ನು ಅಡುಗೆಗೆ ಇಟ್ಕೋಬೇಕು. ಹಾಗೆಯೇ ನಾನು ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಅಷ್ಟೇ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಅದು ಗ್ರೈಂಡ್ ಮಾಡಿ ಮಾಡೋದು, ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ದೇಹಕ್ಕೂ ತಂಪು, ಮತ್ತು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿದ್ರೆ ನೀವು ಪದೇ ಪದೇ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು. ಸಾಂಬಾರು ಕುದೀತಾ ಇರಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಹಾಗಾಗಿ ನನ್ನ ಮಗ ಓಡಿ ಬಂದುಬಿಟ್ಟು ಏನು ಸಾಂಬಾರು ಮಾಡ್ತಾಯಿದ್ದಾರೆ ಅಮ್ಮ ಅಂತೇಳಿ ನೋಡ್ತಾ ಇದ್ದ. ಮೆಂತ್ಯ ಸೊಪ್ಪಿನ ಸಾಂಬಾರು ರೆಸಿಪಿನ ನಾನು ಶೇರ್ ಮಾಡಿರ್ತೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತೇಳಿ ನೀವು ಆ ವಿಡಿಯೋದಲ್ಲಿ ನೋಡ್ಕೊಬೋದು. ಸಾಂಬಾರು ಸ್ಮೆಲ್ಲಿಗೆ ನನ್ನ ಮಗನಿಗೆ ತುಂಬ ಹೊಟ್ಟೆ ಹಸಿವಾಗಿತ್ತು. ಬೇಗ ಹಾಕ್ಕೊಡು, ನಾನು ಊಟ ಮಾಡಬೇಕು ಅಂತ ಹೇಳ್ತಾ ಇದ್ದ. ನಾಳೆ ದೋಸೆ ಮಾಡೋಣ ಅಂತೇಳಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತ್ಯ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನೆನೆಸಿಡ್ತಾ ಇದ್ದೀನಿ. ಹಾಗೆಯೇ ಹಾಲನ್ನು ಕಾಯಿಸಿರಲಿಲ್ಲ ಬೆಳಗ್ಗೆ, ಹಾಗಾಗಿ ನಾನು ಹಾಲೆಲ್ಲ ಕಾಯೋದಕ್ಕಿಟ್ಟು ಬಾಟಲೆಲ್ಲ ತೊಳೆದ್ಬಿಟ್ಟು, ಮಸಾಲೆ ಡಬ್ಬದಲ್ಲಿ ಬೇಳೆಗಳು ಖಾಲಿಯಾಗಿತ್ತು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಹಾಗಾಗಿ ಅದನ್ನೆಲ್ಲ ತುಂಬಿಟ್ಟು ನಾನು ಚಿಪ್ಸ್ ಹುರಿಯೋಣ ಅಂತೇಳಿ ಹುರಿತಾ ಇದ್ದೆ, ನೆಂಚ್ಕೊಳ್ಳೋದಕ್ಕೆ ಊಟಕ್ಕೆ. ಅದಕ್ಕೆ ಪೊಟ್ಯಾಟೊ ಚಿಪ್ಸು ಮನೇಲೇ ಮಾಡಿರೋದಿದು, ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು, ಹಾಗೆಯೇ ನನಗೆ ಅಂತ ನಾನು ಮಜ್ಜಿಗೆ ಮೆಣಸಿನ್ಕಾಯಿನ ಹುರ್ಕೊಂಡೆ. ಹಾಗೆಯೇ ಫೇಸ್ ಪ್ಯಾಕ್ ಹಾಕ್ಕೊಂಡು ತುಂಬ ತಿಂಗಳುಗಳೇ ಆಗಿಬಿಟ್ಟಿತ್ತು. ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು ಫೇಸು. ಹಾಗಾಗಿ ನಾನು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಸೌತೆಕಾಯಿ, ಟೊಮ್ಯಾಟೊ, ಸ್ವಲ್ಪ ಆ್ಯಪಲ್ಲು, ಕಡಲೆ ಹಿಟ್ಟು, ಕಾಫಿ ಪುಡಿ ಮತ್ತು 1-2 ಸ್ಪೂನಷ್ಟು ಹಾಲು, ಹಾಗೆಯೇ 1-2 ಡ್ರಾಪ್ಸು ಆಯಿಲು ಯಾವುದಾದ್ರೂ ತೊಗೊಳ್ಬೋದು. ಹಾಗೆಯೇ ಅದಕ್ಕೆ ನಿಂಬೆಹಣ್ಣು, ಮಸೂರ್ ದಾಲ್ ಪೌಡರು, ಇದನ್ನಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ, ನೀವು ಬೇಕಂದರೆ ಗ್ರೈಂಡು ಮಾಡ್ಕೋಬೋದು. ನಾನು ಇದನ್ನು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೀನಿ.
ಮಕ್ಕಳು ಸೋಫಾದು ಕುಷನ್ಸಿಂದ ಆಟ ಆಡ್ತಿದ್ರಲ್ವ, ಅದನ್ನೆಲ್ಲ ಎತ್ತಿಡಿ ಊಟ ಮಾಡೋಣ ಅಂತ ಅಂದೆ. ಹಾಗಾಗಿ ಎಲ್ಲನೂ ಎತ್ತಿಡ್ತಾ ಇದ್ದಾರೆ. ಹಾಗೆಯೇ ಇವಾಗ ಊಟ ಮಾಡ್ಕೊಳ್ಳೋಣ ಅಂತೇಳಿ ನಾನು ಊಟಕ್ಕೆ ಹಾಕ್ಕೊತಾ ಇದ್ದೆ. ಮಕ್ಕಳಿಗೂ ಅಷ್ಟೇ ಎಲ್ಲ ಊಟಕ್ಕೆ ಹಾಕ್ಕೊಟ್ಟೆ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ. ನೀವು ಈ ಸಾಂಬಾರನ್ನ ಒಂದ್ಸತಿ ಟ್ರೈ ಮಾಡಿ. ನೀವು ಪದೇ ಪದೇ ಮಾಡ್ಕೊಳ್ತೀರಾ, ನಿಮಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಮೆಂತ್ಯ ಸೊಪ್ಪಿನ ಸಾಂಬಾರಾಗಿರೋದ್ರಿಂದ ನೀವು ಕಹಿ ಬರುತ್ತೆ ಅಂತ ಅಂದ್ಕೊಬೋದು, ಆದರೆ ಒಂಚೂರೂ ಕಹಿ ಬರಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು, ತುಂಬ ಚೆನ್ನಾಗಿತ್ತು ಅಂತೇಳಿ. ಹಾಗೆಯೇ ನನ್ನ ಮಗಳು ಇವತ್ತು ರಜೆ ಇರೋದ್ರಿಂದ ರೀಲ್ಸ್ ಮಾಡ್ತೀನಿ ಅಂತ ಇದ್ಲು. ಅವಳು ಅಂದ್ರೆ ಯಾರು? ನನ್ನ ಪ್ರೇಮ ದೇವತೆ, ನಿನ್ನನ್ನು ತುಂಬಿಕೊಳ್ಳಲು ಕಣ್ಣು ಕಾದಿದೆ, ನಿನ್ನ ನೆನಪು ಮನಸ್ಸಲು ಬಾಳ ಕಾಡಿದೆ. ಆಹಾ ಕಣ್ಮಣಿ ಹೃದಯ ಸಿಂಹಾಸಿನಿ ಒಲವಿನೋನೆ ತಲುಪಿದೆ. ನನ್ನ ಮಗಳು ರೀಲ್ಸ್ ಎಲ್ಲ ಮಾಡಿ ಆದಮೇಲೆ ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತೇಳಿ ನಾನು ಅದನ್ನು ಫ್ರಿಡ್ಜಿಗೆ ಎತ್ತಿಟ್ಟಿದ್ನಲ್ವ, ಅದನ್ನು ತೊಗೊಂಡು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ಮಸಾಜ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಅಂತೇಳಿ ಬಿಟ್ಟಿದ್ದೀನಿ. ನನ್ನನ್ನು ನೋಡಿ ಮಕ್ಕಳು ಹೇಗೆ ಆಡ್ತಾರೆ ನೋಡಿ. ಏನಮ್ಮ ಈಗ ಹಾಕ್ಕೊಂಡಿದ್ಯಾ, ಫಸ್ಟು ತೊಳ್ಕೊ ಅಂತೇಳಿ ಹಿಂಸೆ ಕೊಡ್ತಾ ಇದ್ದ ನನ್ನ ಮಗ ಅಂತೂ. ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಅದರದ್ದು ಕಂಪ್ಲೀಟ್ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಸ್ಟೀಮ್ ತೊಗೊಂಡ್ಬಿಟ್ಟು ಆಮೇಲೆ ನಾನು ಫೇಸ್ ವಾಶ್ ಮಾಡೋದು. ಆಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಬಟ್ಟೆ ಎಲ್ಲ ಹರಡಿದ್ದೆ, ಅದನ್ನೆಲ್ಲ ತೆಗೆಯೋಣ ಅಂತೇಳಿ ಹೋದೆ. ಅಲ್ಲಿ ತನಕ ರೈಸು ನಿನ್ನೆ ತೆಗೆದಿರೋ ಬೆಡ್ಶೀಟ್ನೆಲ್ಲ ನಾನು ರೂಮಲ್ಲಿ ಲ್ಯಾಡರ್ಗೆ ಹಾಕೋಗಿದ್ದೆ. ಅದನ್ನೆಲ್ಲ ಮಡಚಿರಲಿಲ್ಲ, ಹಾಗಾಗಿ ಅದನ್ನೆಲ್ಲ ಮಡಚಿಟ್ಬಿಟ್ಟು ಹೊರಗಡೆ ಸ್ವಲ್ಪ ಎಲೆಗಳೆಲ್ಲ ಉದುರಿತ್ತು ಗಿಡದ್ದು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಹೋದ್ವಿ. ಥ್ಯಾಂಕ್ ಯು ಆಲ್.